ಸಿದ್ದು ಡಿಕೆ ಪವರ್ ಫೈಟ್ 2028ಕ್ಕೆ HDK ಸಿಎಂ ಆಗೋದು ಫಿಕ್ಸ್. ರಾಜ್ಯ ರಾಜಕಾರಣ ಶೀಘ್ರವೇ ಕುಮಾರಸ್ವಾಮಿ ಅವರಿಗೆ ವಾಪಸ್ ಆಗುತ್ತಾ ಅಂತ. ಇನ್ನು ಸಿದ್ದು ಡಿಕೆ ಪವರ್ ಫೈಟ್ 2028ಕ್ಕೆ ಹೋಯ್ತಾ ಅನ್ನುವಂಥದ್ದು. HDK ಅವರು ಸಿಎಂ ಆಗೋದು ಫಿಕ್ಸಾ? ಯಾಕೆಂದ್ರೆ ರಾಜ್ಯ ರಾಜಕಾರಣ ಶೀಘ್ರವೇ ಕುಮಾರಸ್ವಾಮಿ ಅವ್ರಿಗೆ ಏನಾದ್ರು ವಾಪಸ್ ಬರುತ್ತಾ? ಡ್ಯಾಡೀಸ್ ಹೋಮ್ ಕೈಪಡೆ ಬೂಮ್ ಬೂಮ್ ಅಂತ ಕೇಳಿ ಬರ್ತಿದೆ. ಎಷ್ಟು ಟ್ಯಾಕ್ಸಿಗಿಂತಲೂ ಕಿಕ್ ಏರಿಸ್ತಿದೆ HDK ಟಾಕ್ಸಿಕ್. 2028ಕ್ಕೆ HD ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಏನಾದ್ರು ವಾಪಸ್ ಆಗ್ತಾರೆ. 2028ಕ್ಕೆ HDK ಸಿಎಂ ಆಗೋದು ಫಿಕ್ಸ್ ಎಂದ್ರು JDSನವರು. ಡ್ಯಾಡಿ ಈಸ್ ಹೋಮ್ ದಳ ಕಮಲ ವಿಲೀನದ ಮಾತುಕತೆಗೆ ಈಗ ಸಂಚಲನ ಉಂಟು ಮಾಡಿರುವಂಥದ್ದು. ದಳಪತಿಗಳ ಟಾಕ್ಸಿಕ್ AI ಟ್ರೈಲರ್ ನೋಡಿದ್ದೀವಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಧೂಳೆಬ್ಬಿಸ್ತಿದೆ JDSನ ಈ ಟ್ರೈಲರ್. ಮತ್ತೆ ಕಮಲ JDS ಒಂದಾಗುವಂಥದ್ದೇನಾದ್ರೂ ಕಂಡು ಬರ್ತಿದೆಯಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿನೇ ವೈರಲ್ ಆಗಿದೆ ಈ ಒಂದು ವಿಡಿಯೋ. ರಾಜ್ಯ ರಾಜಕಾರಣಕ್ಕೆ ಕುಮಾರಸ್ವಾಮಿ ಅವರೇನಾದ್ರೂ ಮತ್ತೆ ಎಂಟ್ರಿ ಕೊಡ್ತಾರಾ, ವಾಪಸ್ ಆಗ್ತಾರಾ? 2028ಕ್ಕೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಪದವಿಯನ್ನ ಪಡಿತಾರಾ ಅನ್ನೋದು ಯಶ್ ಬಿಡುಗಡೆಯ ಏನು ಬಹು ನಿರೀಕ್ಷಿತ ಸಿನಿಮಾ ಏನಿದೆ ಟಾಕ್ಸಿಕ್ ಗಿಂತಲೂ ರಾಜ್ಯ ರಾಜಕಾರಣದಲ್ಲಿ ಆಗ್ತಿರುವಂತಹ ಈ ಒಂದು ಟಾಕ್ಸಿಕ್ ಟ್ರೈಲರೇ ಭಾರಿ ಒಂದು ವೈರಲ್ ಆಗಿರುವಂಥದ್ದು, ಕುತೂಹಲವನ್ನ ಮೂಡಿಸಿರುವಂಥದ್ದು ದೃಶ್ಯಗಳಲ್ಲಿ ನಾವು ಗಮನಿಸ್ತಿದ್ದೇವೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಭಾರಿನೇ ವೈರಲ್ ಆಗಿದೆ ಈ ಟ್ರೈಲರ್. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜೀವನ್ ಅವರು. ಜೀವನ್ ಹೇಳಿ, ಯಶ್ ನಿರೀಕ್ಷೆಯ ಒಂದು ಟಾಕ್ಸಿಕ್ ಸಿನಿಮಾಗಿಂತ ಈಗ ವೈರಲ್ ಆಗ್ತಿರುವಂತಹ ರಾಜ್ಯ ರಾಜಕಾರಣದ ಈ ಟಾಕ್ಸಿಕ್ ಟ್ರೈಲರೇ ಭಾರಿ ಒಂದು ಕುತೂಹಲವನ್ನ ನಿರೀಕ್ಷೆಯನ್ನ ಮೂಡಿಸಿರುವಂತದ್ದು, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂತದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಎಸ್ ಮಂಜರಿ, ಈಗೇನು ಒಂದು ಟ್ರೈಲರ್ ಒಂದು ವೈರಲ್ ಆಗ್ತಿದೆ. ಈ ವೈರಲ್ ಟಾಕ್ಸಿಕ್ ಏನು ಟಾಕ್ಸಿಕ್ ಟ್ರೈಲರ್ ಮೊನ್ನೆ ರಿಲೀಸ್ ಆಯ್ತು, ಆ ಒಂದು ಟ್ರೈಲರ್ ನ ರೀಮೇಕ್ ಅಂತಾನೆ ಹೇಳ್ಬೋದು. ರೀಮೇಕ್ ಮಾಡಿ ಟೋಟಲಿ ಪೊಲಿಟಿಕಲ್ ಆಗಿ ಈ ಒಂದು ಟ್ರೈಲರ್ ನ ಕನ್ವರ್ಟ್ ಮಾಡಿದ್ದಾರೆ. ಏನೊಂದು ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಏನಿದ್ದಾರೆ ಇವ್ರಿಗೆ ಟಕ್ಕರ್ ಕೊಡ್ಲಿಕ್ಕೋಸ್ಕರ ಈ ಒಂದು ಟ್ರೈಲರ್ ಅನ್ನ ಮಾಡ್ಲಾಗಿದೆ ಅನ್ನೋ ಒಂದು ಹಿನ್ನೆಲೆ ಕಾಣ್ ಬರ್ತಾ ಇದೆ. ಈ ಒಂದು ಟ್ರೈಲರ್ ಏನ್ ಮಾಡಿದ್ದಾರೆ, ಈಗ ಈ ಒಂದು ಟ್ರೈಲರ್ ನ ಯಾವುದೇ ರೀತಿಯಾದಂತಹ JDS ನ ಅಫಿಷಿಯಲ್ ಪೇಜ್ ಗಳನ್ನಲ್ಲಿ ರಿಲೀಸ್ ಮಾಡ್ದಲೇ ಇರ್ಬೋದು. ಆದ್ರೆ ಇದ್ರ ಹಿಂದೆ, ಈ ಒಂದು ಟ್ರೈಲರ್ ನ ಹಿಂದೆ JDS ನವರ ಒಂದು ಕೈವಾಡ ಇರ್ಬೋದು ಅನ್ನೋದು ಕೇಳಿ ಬರ್ತಾ ಇದೆ. ಈ ಒಂದು JDS ಏನು ಟ್ರೈಲರ್ ರಿಲೀಸ್ ಆಗಿದೆ ಇದರಿಂದ ಅವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ನಾವು 2028ರ ಚುನಾವಣೆ ಏನಿದೆ ನೆಕ್ಸ್ಟ್ ಅದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಇದರಿಂದ ಯಾವುದೇ ರೀತಿಯಂತಹ ನಾವು ಹಿಂಜರಿಕೆ ಇಲ್ಲ. ಜೊತೆಗೆ ಈಗೇನು ಕೇಂದ್ರ ಸಚಿವರಾಗಿದ್ದಾರೆ HD ಕುಮಾರಸ್ವಾಮಿ ಅವರು, ಈ ಒಂದು ಕೇಂದ್ರ ಸಚಿವರಾಗಿರುವಂತಹ HD ಕುಮಾರಸ್ವಾಮಿ ಅವರು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರೆ. ಮತ್ತೆ ಟಾಕ್ಸಿಕ್ ಯಶ್ ಏನ್ ಲುಕ್ ಕೊಟ್ಟಿದ್ದಾರೆ ಅದಕ್ಕಿಂತ ರಗಡ್ ಲುಕ್ ನಲ್ಲಿ ಈ ಒಂದು ಟ್ರೈಲರ್ ನಲ್ಲಿ HD ಕುಮಾರಸ್ವಾಮಿ ಅವರು ಕಾಣ್ಬಿಟ್ಟಿದ್ದಾರೆ. ಇನ್ನು ಈ ಸೋಷಿಯಲ್ ಮೀಡಿಯಾದಲ್ಲಿ ಧೂಳೆತ್ತಿರೋ JDS ಟ್ರೈಲರ್ ನಿಂದ ಮುಂದಿನ ರಾಜಕಾರಣದಲ್ಲಿ ಏನೊಂದು ಬೆಳವಣಿಗೆಗಳಾಗ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಕೂಡ ಇದೆ. ಅಂದ್ರೆ ರಾಜಕಾರಣಕ್ಕೆ JDS ನ ಕುಮಾರಸ್ವಾಮಿ ಎಂಟ್ರಿ ಕೊಟ್ಟು ಇದರೊಂದಿಗೆ ಈ ಒಂದು ಟ್ರೈಲರ್ ಮೂಲಕ ಕುಮಾರಸ್ವಾಮಿ ಮತ್ತಷ್ಟು ಹೈಪ್ ಅನ್ನ ಪಡ್ಕೊಳ್ಳಿಕ್ಕೆ ಒಂದು ರಾಜ್ಯ ರಾಜಕಾರಣದಲ್ಲಿ ಟ್ರೈ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಮಂಜರಿ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.